ಹಲೋ ವೀಕ್ಷಕರೇ, ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸುಲಭವಾಗಿ 100% ರೆಸ್ಟೋರೆಂಟ್ನ ಸ್ಟೈಲ್ನಲ್ಲಿ ಚಿಕನ್ ಬರ್ಗರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಡವೇ ಬೇಡ, ಮನೆಯಲ್ಲೇ ಸಿಗೋವಂಥ ಎಲ್ಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಈ ರುಚಿಕರವಾದ ಚಿಕನ್ ಬರ್ಗರನ್ನು ನೀವು ಮಾಡ್ಕೊಳ್ಬೋದು. ಬನ್ನಿ, ಹೇಗೆ ಈ ಚಿಕನ್ ಬರ್ಗರ್ನ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಚಿಕನ್ ಬರ್ಗರ್ಗೆ ಮಧ್ಯೆ ಒಂದು ಕಟ್ಲೆಟ್ ಇರುತ್ತೆ. ಚಿಕನ್ ಕಟ್ಲೆಟ್ ಮಾಡ್ಕೊಳ್ಳೋದಕ್ಕೆ ನಾನು 300 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್. ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ತರಿತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಕೈಮಾ ಉಂಡೆಗೆ ಯಾವ ರೀತಿಯಾಗಿ ಗ್ರೈಂಡ್ ಮಾಡ್ಕೋತೀವಲ್ಲ ಅದೇ ತರ ಚಿಕನ್ ಕೈಮಾವನ್ನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನ ಸಪ್ರೇಟ್ ಆಗಿ ಒಂದು ಬೌಲ್ನಲ್ಲಿ ನಾನು ಹಾಕೊಳ್ತೀನಿ. ಈಗ ಇದಕ್ಕೆ ನಾನೀಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ 3 ರಿಂದ 4 ಹಸಿಮೆಣಸಿನ್ಕಾಯಿ ಮತ್ತೆ 1 ಈರುಳ್ಳಿಯನ್ನ ತಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕಿಟ್ಟಿದೆ, ನೀರು ಬಿಟ್ಕೊಂಡಿದೆ. ನೀರನ್ನೆಲ್ಲ ಹಿಂಡಿ ನಾನು ಕೇವಲ ಈರುಳ್ಳಿಯನ್ನ ಮಾತ್ರ ಹಾಕೊಳ್ತೀನಿ. ಆಗ ಚಿಕನ್ ಕಟ್ಲೆಟ್ ಒಡ್ಕೊಳ್ಳೋದಿಲ್ಲ. ಈ ಉಳಿದಿರೋ ನೀರನ್ನ ನಾನು ಬಿಸಾಕ್ಬಿಡ್ತೀನಿ. ರುಚಿಗೆ ತಕ್ಕ ಹಾಗೆ 1 ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ, 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, 1 ಚಮಚ ಅಚ್ಕಾರದ ಪುಡಿ, ಹಾಗೆಯೇ 1/4 ಚಮಚದಷ್ಟು ನಾನು ಚಾಟ್ ಮಸಾಲ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಫ್ರೈ ಮಾಡಿರೋ ಈರುಳ್ಳಿಯನ್ನು ಕೂಡ ಹಾಕೊಳ್ಬೇಕು. ಹಾಗಾಗಿ 1 ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ 1/4 ಕಪ್ನಷ್ಟು ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ಬಸ್ದು ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ನಾವು ಇದನ್ನು ಕೈನಿಂದನೇ ಕ್ರಶ್ ಮಾಡಿಬಿಟ್ಟು ಆ ಚಿಕನ್ನ ಮಿಶ್ರಣಕ್ಕೆ ಹಾಕೊಳ್ಳೋಣ. ಇದರಿಂದ ಕಟ್ಲೆಟ್ನ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಈ ಫ್ರೈ ಮಾಡಿರೋಂಥ ಈರುಳ್ಳಿಯನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬಾನೇ ರುಚಿಯಾಗುತ್ತೆ. ಟ್ರೈ ಮಾಡಿ ನೋಡಿ. ಈರುಳ್ಳಿ ಹಾಕಿದ್ಮೇಲೆ ಈಗ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ. 2 ರಿಂದ 3 ಚಮಚದಷ್ಟು ಹಾಕೊಳ್ಳೋಣ. ಹಾಗೆಯೇ ಹುರ್ಗಡ್ಲೆ ಕೂಡ ತಗೊಂಡಿದ್ದೀನಿ, 2 ಚಮಚ ಹುರ್ಗಡ್ಲೆನ ಪುಡಿ ಮಾಡಿಬಿಟ್ಟು ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ, ಒಳ್ಳೆ ಬೈಂಡಿಂಗ್ ಬರಲಿ ಕಟ್ಲೆಟ್ಗೆ ಅಂತ. 1 ಚಮಚ ಎಣ್ಣೆ ಹಾಕ್ಬಿಟ್ಟು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ತೆಗೆದಿಡಿ. ಚಿಕನ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅರ್ಜೆಂಟ್ ಇದ್ರೆ ಹಾಗೆ ಇಮಿಡಿಯೇಟ್ ಆಗಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಒಂದು ಅರ್ಧ ಗಂಟೆ ತೆಗೆದಿಟ್ಟಿದ್ದೆ. ಅರ್ಧ ಗಂಟೆಗಳ ಕಾಲ ಆದಮೇಲೆ ನೀವು ಚಿಕ್ಕ ಕಟ್ಲೆಟ್ಸ್ಗಳನ್ನ ಕೂಡ ಮಾಡ್ಕೊಳ್ಬೋದು. ಬರ್ಗರ್ಗೆ ಬೇಕಾಗುವಂಥ ದೊಡ್ಡ ಕಟ್ಲೆಟ್ಸ್ನ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ನಾನು 2 ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬರ್ಗರ್ಗೆ ಈ ಸೈಜಿನ ಕಟ್ಲೆಟ್ಸ್ಗಳು ಬೇಕಾಗುತ್ತೆ. ನೋಡಿ, ಕೈನಿಂದನೇ ಮಾಡ್ಬೋದು. ಇದಕ್ಕೆ ನೀವು ಮೇಲೆ ಮೊಟ್ಟೆ ಹಚ್ಚೋದು ಅಥವಾ ಬ್ರೆಡ್ ಕ್ರಮ್ಸ್ ಹಚ್ಚೋದು ಯಾವುದು ಬೇಡ, ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ. ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಕಟ್ಲೆಟ್ಸ್ ರೆಡಿ ಆಗಿಬಿಡುತ್ತೆ. ನೀವು ಬರ್ಗರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡ ಸೈಜಿನ ಕಟ್ಲೆಟ್ಸ್ನ ಮಾಡ್ಕೊಳ್ಳಿ. ನೀವು ಕಟ್ಲೆಟ್ಸ್ ಹಾಗೆ ನೀವು ಸ್ಟಾರ್ಟರ್ ಆಗಿ ತಿನ್ಬೇಕಂದ್ರೆ ಚಿಕ್ಕ ಕಟ್ಲೆಟ್ಸ್ ಆಗಿ ನೀವು ಮಾಡ್ಕೊಳ್ಳಿ. ನಾನು ಅದನ್ನು ಕೂಡ ತೋರಿಸ್ತೀನಿ. ಈಗ ಬರ್ಗರ್ಗೆ ಬೇಕಾಗಿರೋಂಥ ಕಟ್ಲೆಟ್ಸ್ ಕೂಡ ತಯಾರಾಗಿದೆ. ನೋಡಿ, ಚಿಕ್ಕ ಕಟ್ಲೆಟ್ಸ್ ಬೇಕಂದ್ರೆ ಈ ಸೈಜಿಗೆ ಮಾಡ್ಕೊಳ್ಳಿ. ಇದನ್ನ ಕೂಡ ಅದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು, ಕಟ್ಲೆಟ್ಸ್ ರೆಡಿ ಆಗಿಬಿಡುತ್ತೆ. ಒಂದು ಪ್ಯಾನ್ಗೆ ನಾನು ಅದೇ ಈರುಳ್ಳಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಎಣ್ಣೆ, ಅದೇ ಎಣ್ಣೆಯನ್ನು ನಾನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನೋಡಿ, ಕಟ್ಲೆಟ್ಸ್ನ ಈ ರೀತಿಯಾಗಿ 1 ರೂಪಾಯಿಗೆ 1 ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಟ್ಲೆಟ್ಸ್ ಎಲ್ಲ ಫ್ರೈ ಆದಮೇಲೆ ಈಗ ನಾನು ಬರ್ಗರ್ದು ದೊಡ್ಡ ಕಟ್ಲೆಟ್ಸ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ತೆಗೆದ್ಬಿಟ್ಟು ಅದೇ ಪ್ಯಾನ್ನಲ್ಲಿ ಅಷ್ಟೇ ಎಣ್ಣೆಯಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. 1 ಅಥವಾ 2 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಧಾನವಾಗಿ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರಬೇಕು. ಕೊನೆಯಲ್ಲಿ ಸಣ್ಣ ಉರಿಯಲ್ಲಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಚೆನ್ನಾಗಿ ಬೆಂದಿದೆ. ಚೀಸ್ ಸ್ಲೈಸಸ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಒಂದೊಂದು ಕಟ್ಲೆಟ್ ಮೇಲೆ ಒಂದೊಂದು ಚೀಸ್ ಸ್ಲೈಸ್ನ ನಾನು ಇಡ್ತಾ ಇದ್ದೀನಿ. ಈಗ ಗ್ಯಾಸ್ ಫ್ಲೇಮ್ನ ಪೂರ್ತಿಯಾಗಿ ಸಣ್ಣ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಟ್ಬಿಡಿ. ಈಗ ಚೀಸ್ ಪೂರ್ತಿಯಾಗಿ ಮೆಲ್ಟ್ ಆಗಿರುತ್ತೆ. ಬರ್ಗರ್ ಮೇಲೆ ಇಡೋದಕ್ಕೆ ಕಟ್ಲೆಟ್ 100% ತಯಾರಾಗಿದೆ. ಚೀಸ್ ಕೂಡ ಮೆಲ್ಟ್ ಆಗಿದೆ. ಈಗ ಬೇಗ ನಾವು ಬರ್ಗರ್ನ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಬರ್ಗರ್ ಬನ್ಸ್ನ ತಗೊಳ್ಬೇಕು. ಹಾಗಾಗಿ ನಾನಿವತ್ತು ಬರ್ಗರ್ ಬನ್ಸ್ನ ನಾನು ಹೊರಗಡೆ ಮಾರ್ಕೆಟಿಂದಾನೇ ತಂದಿದ್ದೀನಿ. ಇದನ್ನ ಏನು ಮಾಡಬೇಕಂದ್ರೆ ಮಧ್ಯ ಕಟ್ ಮಾಡ್ಕೊಳ್ಬೇಕು. ನಾನು ತೋರಿಸಿರೋ ರೀತಿಯಲ್ಲೇ ಬರ್ಗರ್ ಬನ್ನ 2 ಸ್ಲೈಸ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ತವಾ ಮೇಲೆ ಸ್ವಲ್ಪ ಬಟರ್ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅಂದರೆ ತುಂಬ ಜಾಸ್ತಿ ಅಲ್ಲ. ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಲೈಟಾಗಿ 1 ಸ್ಪೂನ್ ಬಟರಲ್ಲೇ ಇಷ್ಟು ಪೀಸಸ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಮೇಲೆ ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ.
ಒಂದು ಬನ್ ಸ್ಲೈಸ್ಗೆ ನಾವೀಗ ಇದ್ರ ಮೇಲ್ಗಡೆ ನಾವೀಗ ಟೊಮೆಟೊ ಕೆಚಪ್ನ ಹಾಕೊಂಡ್ಬಿಡೋಣ. ಮೊದಲಿಗೆ ಟೊಮ್ಯಾಟೊ ಕೆಚಪ್ ಹಾಕಿದ ತಕ್ಷಣ ಲೆಟಸ್ ಅಂತ ಲೀವ್ ಸಿಗುತ್ತೆ. ಇದನ್ನ ಎಲ್ಲ ಬರ್ಗರ್ ಶಾಪಲ್ಲಿ ಕೂಡ ಹಾಕಿರ್ತಾರೆ. ಸಿಕ್ಕಿಲ್ಲ ಅಂದರೆ ಎಲೆಕೋಸಿನ ಒಂದು ಎಲೆನ ಹಾಕೊಳ್ಳಿ. ಹಾಗೆಯೇ ಮಾಡ್ಕೊಂಡಿರೋಂಥ ಚಿಕನ್ ಕಟ್ಲೆಟ್ ವಿತ್ ಚೀಸ್ನ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿಯನ್ನು ಈ ರೀತಿಯಾಗಿ ರೌಂಡ್ ಆಗಿ ಸ್ಲೈಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸೌತೆಕಾಯಿ ಸ್ಲೈಸ್ಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಟೊಮ್ಯಾಟೊ ಸ್ಲೈಸ್ಗಳನ್ನ ಕೂಡ ಹಾಕೊಳ್ಳೋಣ. ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಹಾಕೊಳ್ಳಿ. ಇನ್ನೊಂದು ಬನ್ ಸ್ಲೈಸ್ಗೆ ನಾನು ಮಯೋನೀಸ್ನ ಹಾಕೊಳ್ತಾ ಇದ್ದೀನಿ. ನಾನು ತಂದೂರಿ ಫ್ಲೇವರ್ಡ್ ಮಯೋನೀಸ್ ಹಾಕೊಳ್ತಾ ಇದ್ದೀನಿ. ನೀವು ಹಾಗೆಯೇ ವೆಜ್ ಮಯೋನೀಸ್ ಅಥವಾ ಎಗ್ ಮಯೋನೀಸ್ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಈಗ ಇದನ್ನ ಮೇಲೆ ಮುಚ್ಚಿಬಿಟ್ರೆ ಸೂಪರ್ ಆಗಿರೋಂತಹ ಚಿಕನ್ ಬರ್ಗರ್ ತಯಾರಾಗುತ್ತೆ. ಇದನ್ನ ನೀವು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ. ಒಂದೇ ಒಂದು ಬರ್ಗರ್ ತಿಂದ್ಬಿಟ್ರೆ ಸಾಕು, ಹೊಟ್ಟೆ ಅಂತೂ ಫುಲ್ ಆಗಿಬಿಡುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ನೀವು ಮನೆ ಹೊರಗಡೆಯಿಂದನೇ ತಗೊಂಡು ಬರೋದು ಬೇಡವೇ ಬೇಡ. ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾನೇ ಸುಲಭವಾಗಿ ಮಕ್ಕಳೆಲ್ಲ ಇಷ್ಟಪಡುವಂಥ ಈ ಚಿಕನ್ ಬರ್ಗರ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಕೇವಲ ಮಕ್ಕಳೇನು, ದೊಡ್ಡವರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.